ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ಹ್ಯುಂಡೈ ವರ್ನಾ ರಿವ್ಯೂ ಮಾಡೋಕ್ಕೆ ಬೆಂಗಳೂರು ಟು ಕನಕಪುರ ರೋಡಲ್ಲಿರೋ ಪವನ್ ಹ್ಯುಂಡೈ ಶೋರೂಮ್ಗೆ ಬಂದಿದ್ದೀವಿ. ನಿಮ್ಗೆ ಏನೋ ಕ್ವೈರೀಸ್ ಬೇಕು ಮತ್ತು ಗಾಡಿ ಬುಕ್ಕಿಂಗ್ ಮಾಡ್ಕೋಬೇಕು ಅಂದರೆ ಅವ್ರ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬುಕ್ ಮಾಡ್ಕೋಬೋದು. ಮತ್ತು ಈ ಗಾಡಿ ಪವರು ಸ್ಪೆಸಿಫಿಕೇಷನ್ ಯಾವ್ಯಾವ ರೀತಿ ಇದೆ ಅಂತ ಈ ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊಡೋಕ್ಕಿಂತ ಮುಂಚೆ ಯಾರೇ ಚಾನಲ್ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಹ್ಯುಂಡೈ ವರ್ನಾದ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಎಲ್ಲಿ ಅಂದರೆ ನಿಮಗೆ ಪವನ್ ಹ್ಯುಂಡೈ ಶೋರೂಮ್ ಅಂತ. ಸೊ ನಿಯರ್ ಟು ಕನಕಪುರ ರೋಡಲ್ಲಿದೆ. ಸೊ ಕನಕಪುರ ಟು ಬೆಂಗಳೂರು ರೋಡಲ್ಲಿದೆ. ನಿಮ್ಗೆ ಏನೇ ಕ್ವೈರೀಸ್ ಬೇಕು ಅಂದರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಅವ್ರ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮ್ಮ ಬುಕ್ಕಿಂಗ್ಸು ಮತ್ತು ನಿಮ್ಗೆ ಏನೇ ಕ್ವೈರೀಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಫಸ್ಟ್ ಇಂಜಿನ್ ಆಪ್ಷನ್ಸ್ ಬಂದುಬಿಡ್ತೀನಿ. ಸೊ 2 ಟೈಪ್ಸ್ ಆಫ್ ಇಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು ಬಂದು 1.5 ಲೀಟರ್ ಟರ್ಬೋ ಇಂಜಿನು, ಸೊ ಇನ್ನೊಂದು ಬಂದು ನಾರ್ಮಲ್ 1.5 ಲೀಟರ್ MPA ಇಂಜಿನ್ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಪವರ್ ಜಾಸ್ತಿ ಆಗುತ್ತೆ. ಸೊ ಟರ್ಬೋ ಇಂಜಿನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ 150 PS ಪವರ್ ಬರುತ್ತೆ, ವಿತ್ ನಿಮಗೆ 253 Nm ಟಾರ್ಕ್ ಬರುತ್ತೆ. ಸೊ ಅದೇ ನೀವು ನಾರ್ಮಲ್ಗೆ ಬರ್ತೀನಿ ಅಂದರೆ ಸೊ ನಿಮ್ಗೆ ಏನಾಗುತ್ತೆ ಅಂದರೆ 115 PS ಪವರ್ ಬರುತ್ತೆ. ಸೊ ಟಾರ್ಕ್ ಬಂದು ನಿಮಗೆ 143 Nm ಟಾರ್ಕ್ ಬರುತ್ತೆ. ಸೊ ಓವರಾಲ್ ನಿಮಗೆ ಟ್ರಾನ್ಸ್ಮಿಷನ್ ಬರೋದಾರೆ ಸೊ 3 ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಬರುತ್ತೆ. ಅದರಲ್ಲಿ ನಿಮಗೆ ಒಂದು ಬಂದು 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಇನ್ನೆರಡು ಬಂದು ನಿಮಗೆ 7 ಸ್ಪೀಡ್ DCT ಮತ್ತು IVT ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಓವರಾಲ್ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿರೋ ರೇಂಜ್ ಬಂದು 18 kmpl ಕ್ಲೈಮ್ ಮಾಡಿದ್ದಾರೆ. ಸೊ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ, ವಿತ್ ನಿಮಗೆ ಕನೆಕ್ಟೆಡ್ DRL ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ, ವಿತ್ ನಿಮಗೆ ಹ್ಯುಂಡೈ ಲೋಗೋ ಕೂಡ ಒಂದು ಪೇಂಟೆಡ್ ಫಿನಿಷಲ್ಲಿ ಬರುತ್ತೆ. ಸೊ ಫ್ರಂಟ್ ಗ್ರಿಲ್ಗಳು ನೋಡ್ತಾ ಇರ್ಬೋದು ನಿಮಗೆ ಒಂದು ಡಾರ್ಕ್ ಕ್ರೋಮ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂದರೆ ನಿಮ್ಗೆ ಒಂದು ಪ್ರೀಮಿಯಮ್ನೆಸ್ ಎದ್ದು ಕಾಣಿಸ್ಲಿ ಅಂತ, ವಿತ್ ನಿಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದಷ್ಟು ಏನಾಗುತ್ತೆ ಅಂದರೆ ಪೇಂಟೆಡ್ ಫಿನಿಷಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಏರೋಡೈನಮಿಕ್ಸ್ ಕಟ್ಸ್ ಬರಲಿ ಅಂದ್ಬಿಟ್ಟು ಅದೆಲ್ಲ ಲುಕ್ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಇಲ್ಲಿ ಒಂದಷ್ಟು ಏರ್ ವ್ಯಾಂಟ್ಸ್ ಕೂಡ ಬರುತ್ತೆ. ಸೊ ಏನಾಗುತ್ತೆ ಅಂದರೆ ಅದು ನಿಮಗೆ ಟೈರ್ಗೆಲ್ಲ ಕೂಲಿಂಗ್ ಆಪ್ಷನ್ಸ್ ಎಲ್ಲ ತುಂಬ ಎನ್ಹಾನ್ಸ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಸೈಡ್ ಆಪ್ಷನ್ಸ್ ಬರೋದಾರೆ, ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅಲಾಯ್ ಬಂದು ನಿಮಗೆ ಅಪೋಲೋ ಟೈರ್ಸ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ರೆಡ್ ಇದು 1.5 ಲೀಟರ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಬ್ಲ್ಯಾಕ್ ಡೈಮಂಡ್ ಕಟ್ ಅಲೈವಿಲ್ ಬರುತ್ತೆ. ವಿತ್ ನಿಮಗೆ ರೆಡ್ ಬ್ರೇಕ್ ಕ್ಯಾಲಿಪರ್ ಕೊಟ್ಟಿದ್ದಾರೆ, ವಿತ್ ನಿಮ್ಗೆ ಡಿಸ್ಕ್ ಕೂಡ ಬರುತ್ತೆ. ಸೊ ಓವರಾಲ್ ನಿಮಗೆ ಟೈರ್ ಸೈಜ್ ನೋಡಿದ್ರೆ 205/55/R16 16 ಇಂಚ್ ಅಲೈವಿಲ್ ಬರುತ್ತೆ. ಸೊ ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಬಹುದು 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ವಿತ್ ನಿಮಗೆ ಕ್ಲಾಡಿಂಗಲ್ಲೂ ಅಷ್ಟೇ ನಿಮಗೆ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಇಲ್ಲೊಂದಷ್ಟು ನಿಮಗೆ ನೋಡ್ತಾ ಇರ್ಬೋದು ಒಂಥರ ಹಾರ್ಡಲ್ಲಿ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ಗೆ ಟಚ್ ಆಗಿದ್ರೂ ಸ್ವಲ್ಪ ಏನು ಎನ್ಹಾನ್ಸ್ ಇದಾಗಬಾರ್ದು ಅಂತ. ಸೊ ORVM ಬರೋದಾರೆ ನೋಡ್ತಾ ಇರ್ಬೋದು. ನಾರ್ಮಲ್ ಇಂಡಿಕೇಟರ್ ಕೂಡ ಇಂಡಿಕೇಟ್ ಆಗಿದೆ. ಸೊ ವಿತ್ ಪೇಂಟೆಡ್ ಮತ್ತು ಮೋಲ್ಡೆಡ್ ಕಲರ್ ಎರಡು ಡ್ಯುಯಲ್ ಕಲರಲ್ಲಿ ನಿಮಗೆ ಮಿರರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಪೇಂಟೆಡ್ ಫಿನಿಷಲ್ಲಿ ORVM ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಹಾಗೆ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ಸೊ ರಿಯರ್ ಡೋರ್ ಹ್ಯಾಂಡಲ್ಸ್ದು ನಿಮಗೆ ನಾರ್ಮಲ್ ಬರುತ್ತೆ. ಸೊ ವಿತ್ ನಿಮಗೆ ಶಾರ್ಕ್ ಪಿನ್ ಆ್ಯಂಟನ, ಹಾಗೆ ರಿಯರ್ ಸೈಡ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ರೂಟ್ ಕಟಿಂಗ್ಸ್ದೆಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಏರೋಡೈನಮಿಕ್ಸ್ ಲುಕ್ಸ್ ಬರೋದ್ರಿಂದ ಕಟಿಂಗ್ಸು ಅಷ್ಟೇ ಸಡನ್ ಗಾಡಿ ಆಗಿರೋದ್ರಿಂದ ನಿಮ್ಗೊಂದು ಗಾಡಿ ಹೈವೇಲಿ ಹೋಗ್ಬೇಕಾದ್ರೆ ಅಷ್ಟೇ ಸ್ಪೀಡಲ್ಲಿ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ಸೊ ಲುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಪರ್ಫಾರ್ಮೆನ್ಸು ಅಷ್ಟೇ ರೀತಿ ಎನ್ಹಾನ್ಸ್ ಆಗುತ್ತೆ. ಸೊ ರಿಯರಲ್ಲಿ ನಿಮಗೆ ನಾರ್ಮಲ್ ಅಲೈವಿಲ್ ಬರುತ್ತೆ, ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ ರಿಯರಲ್ಲಿ. ಓವರಾಲ್ ನಿಮಗೆ ರಿಯರ್ ಲುಕ್ ನೋಡಿದರೆ ಸೊ ವಿತ್ ನಿಮಗೆ ರಿಯರಲ್ಲಿ ನಿಮಗೆ ಡಿಫಾಗರ್ ಬರುತ್ತೆ, ವಿತ್ ಐ ಮೌಂಟ್ ಸ್ಟೌನ್ ಪ್ಲಂಗ್ ಬರುತ್ತೆ. ಸೊ ರಿಯರ್ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು, ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗಲಿ ಅಂತ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಮತ್ತು ರಿಯರ್ ಟೈಲ್ ಲ್ಯಾಂಪು ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಕನೆಕ್ಟೆಡ್ ಟೈಲ್ ಲ್ಯಾಂಪು ಮತ್ತು ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಇಂಡಿಕೇಟರ್ ಕೂಡ ನಿಮಗೆ ಎಲ್ಲ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ 1.5 ಲೀಟರ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಟರ್ಬೋ ಲೋಗೋ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ರಿಯರಲ್ಲಿ ಒಂದಷ್ಟು ಮೋಲ್ಡೆಡ್ ಫಿನಿಶು ಮತ್ತು ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಓವರಾಲ್ ನಿಮಗೆ ಬೂಟ್ ಸ್ಪೇಸ್ ನೋಡಿದ್ರೆ 528 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಯೂಜ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿವರ್ಸ್ ನೋಡಿ ಬೂಟ್ ಲ್ಯಾಂಪ್ ಕೂಡ ಬರುತ್ತೆ, ಲೈಟ್ ಕೂಡ ನಿಮ್ಗೆ ಏನೇನು ನೈಟ್ ಗೀಟಲ್ಲಿ ತುಂಬ ಯೂಸ್ ಆಗುತ್ತೆ. ಹಾಗೆ ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಪೇರ್ ವೀಲ್ ನಿಮಗೆ ಸೈಜ್ ಕಮ್ಮಿ ಬರುತ್ತೆ. ಸೊ 16 ಇಂಚ್ ವೀಲ್ ಲೈವ್ ಬರುತ್ತೆ, ಬಟ್ ಇದರಲ್ಲಿ ನಾರ್ಮಲ್ ವೀಲ್ 15 ಇಂಚ್ ಬರುತ್ತೆ. ಸೊ 185/65 ಸೆಕ್ಷನ್ ಟೈರ್ ಬರುತ್ತೆ. ಕೀ ನೋಡ್ತಾ ಇರ್ಬೋದು ನಿಮಗೆ ಲಾಕು ಅನ್ಲಾಕು ಮತ್ತು ಹೋಲ್ಡ್ ಮಾಡಿಟ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ವಿತ್ ನಿಮಗೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ.
ಸೊ ಓವರಾಲ್ ಕೀ ಲುಕ್ಕು ನಾರ್ಮಲ್ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಒಂದು ಲೆವೆಲ್ ಪ್ರೀಮಿಯಮಾಗಿ ಕಾಣಿಸುತ್ತೆ. ಸೊ ನಿಮಗೆ ಡ್ರೈವರ್ ಸೈಡೆ ನಿಮಗೆ ಸೆನ್ಸಾರ್ ಕೂಡ ಬರುತ್ತೆ. ಹಾಗೆ ನಿಮಗೆ ಮ್ಯಾನ್ಯಲಾಗಿ ಓಪನ್ ಮಾಡಬೇಕು, ಸೆನ್ಸರ್ದೇನೋ ವರ್ಕ್ ಆಗಲಿಲ್ಲ ಅಂದರೆ ನೀವು ಮ್ಯಾನ್ಯಲ್ ಕೀ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಡೋರ್ ಓಪನ್ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ನೀವು ಡೋರ್ ಸೈಡ್ ಬರೋದಾದ್ರೆ ನಿಮಗೆ ಸಾಫ್ಟ್ ಟಚ್ ಬರುತ್ತೆ. ಸೊ ವಿತ್ ನಿಮಗೆ ಎಲ್ಲ ಫುಲ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬಾಟಲ್ ಹೋಲ್ಡರ್ ಸ್ಪೇಸ್ ಕೂಡ ತುಂಬ ಸಫಿಷಿಯೆಂಟ್ ಆಗಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಮತ್ತು ಇಲ್ಲಿ ಹಾಗೆ ನಿಮಗೆ ಒಂದಷ್ಟು ಪಾಕೆಟ್ ಹೋಲ್ಡರ್ಸ್ ಕೂಡ ಇಡ್ಬೋದು, ಅಷ್ಟು ಆ ರೀತಿ ಸ್ಪೇಸ್ ಇದೆ. ಮತ್ತು ನಿಮಗೆ ಮೊಬೈಲ್ ಕೂಡ ಇಡೋಕ್ಕೆ ಗ್ರ್ಯಾಬ್ ಹ್ಯಾಂಡ್ಲ್ ಜೊತೆಗೆ ನಿಮಗೆ ಇಲ್ಲಿ ಮೊಬೈಲ್ ಇಡೋಕ್ಕೂ ತುಂಬ ಸ್ಪೇಸ್ ಬರುತ್ತೆ. ಸೊ ಇನ್ಸೈಡ್ ಹ್ಯಾಂಡ್ಲು ನೋಡಿದ್ರೆ ನಿಮಗೆ ಪೇಂಟೆಡ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಸ್ವಲ್ಪ ತುಂಬ ಚೆನ್ನಾಗಿ ಇದು ಕಾಣಿಸುತ್ತೆ. ಸೊ ಯಾಕಂದರೆ ಬ್ಲ್ಯಾಕ್ ಸೈಡ್ ಡೋರ್ ಟ್ರಿಮ್ ಕೊಟ್ಟಿರೋದ್ರಿಂದ ನಿಮ್ಗೆ ಇದು ಕಾಣಿಸುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಓವರ್ ವಿ ಎಮ್ ಕಂಟ್ರೋಲ್ಸು, ಆಟೋ ಫೋಲ್ಡಿಂಗ್ ಓವರ್ ವಿ ಎಮ್ದು ಎಲ್ಲ ನಿಮಗೆ ಇಲ್ಲೇ ಬರುತ್ತೆ, ಲಾಕ್ ಆ್ಯಂಡ್ ಅನ್ಲಾಕ್ ಬಟನು. ಮತ್ತು ನಿಮಗೆ 4 ಮಿರರ್ಗೂ ಆಟೋ ಅಪ್ ಆ್ಯಂಡ್ ಡೌನ್ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಒಳ್ಳೆ ಕ್ಯೂಲ್ ಫೀಚರ್ಸ್ ಅಂತ ಹೇಳ್ಬೋದು. ವಿತ್ ನಿಮಗೆ ಸ್ಪೀಕರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಓವರಾಲ್ ನಿಮಗೆ ಸೀಟ್ಗೂ ಅಷ್ಟೇ ನೋಡ್ತಾ ಇರ್ಬೋದು. ಇದು 1.5 ಲೀಟರ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ವಿತ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಥ್ರೆಡ್ಡಲ್ಲಿ ನಿಮಗೆ ಸೀಟು ಕುಷನಿಂಗ್ ಕೊಟ್ಟಿದ್ದಾರೆ. ಸೊ ಸೀಟ್ ಕಂಫರ್ಟ್ ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಬಕೆಟ್ ಫಿಟ್ನೆಸ್ಸಲ್ಲಿ ನೀವೇನೇನೋ ಲಾಂಗ್ ಡ್ರೈವ್ ಮಾಡ್ತೀವಿ ಅಂದಾಗ ಸೊ ನಿಮ್ಗೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ಆ ರೀತಿ ಕಂಫರ್ಟ್ನೆಸ್ ಬರುತ್ತೆ. ಸೊ ವಿತ್ ನಿಮಗೆ ತೈ ಸಪೋರ್ಟು, ನೀರು ಮೇಲೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು, ಯಾಕೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು ಮತ್ತು ಹೆಡ್ಲೈಟ್ ಥ್ರೋ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಸೊ ವಿತ್ ನಿಮಗೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು, ಹಾಗೆ ನಿಮಗೆ AC ಕ್ಲಸ್ಟರಲ್ಲಿ ನೋಡ್ತಿರ್ಬೋದು, ಇಲ್ಲಿ ರೆಡ್ ಟಚ್ ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ರೆಡ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ ನಾರ್ಮಲ್ PU ಮೋಲ್ಡೆಡ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸೊ ಇದ್ರ ನಿಮ್ಮ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ಟರ್ಬೋ ಬಿಟ್ಬಿಟ್ಟು ನಾರ್ಮಲ್ ವೇರಿಯಂಟ್ಗೆ ಹೋಗ್ತೀವಿ ಅಂದರೆ ಅವಾಗ ನಿಮಗೆ ಲೆದರ್ ಸ್ಟೇರಿಂಗ್ ವೀಲ್ ಎಲ್ಲ ಬರುತ್ತೆ. ಸೊ ವಿತ್ ನಿಮಗೆ ಮೋಡ್ ಆಪ್ಷನ್ಸು, ಹಾಗೆ ವಾಯ್ಸ್ ಕಮಾಂಡ್ ಆಪ್ಷನ್ಸು, ಮತ್ತು ನಿಮ್ಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ ಬರುತ್ತಲ್ಲ, ಸೊ ಅದರ ಆಪ್ಷನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ವಿತ್ ಕಾಲ್ ರಿಸೀವ್ ಆ್ಯಂಡ್ ಕಟ್ ಬಟನು, ಮತ್ತು ನಿಮಗೆ ADAS ಫೀಚರ್ಸ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಟ್ರ್ಯಾಕ್ ಸೈಡ್ ಬಟನ್ ಎಲ್ಲ ನಿಮ್ಗೆ ಆಪ್ಷನ್ಸ್ ಇಲ್ಲೇ ಬರುತ್ತೆ. ವಿತ್ ನಿಮಗೆ ಡ್ರೈವರ್ ಏರ್ ಬ್ಯಾಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ಈ Hyundai ಲೋಗೋ ಕೂಡ ಬರುತ್ತೆ. ಸೊ ಹಾಗೆ ರೈಟ್ ಸೈಡಲ್ಲಿ ನೋಡೋದು ಇಂಡಿಕೇಟರ್ಸು, ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ. ನಿಮ್ಗೆ ಇದರಲ್ಲಿ ಇನ್ನೊಂದೇನೆಂದರೆ ಆಟೋ ಹೆಡ್ ಲ್ಯಾಂಪ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನಿಮ್ಗೆ ಏನೇನು ಆಟೋ ಹೆಡ್ ಲ್ಯಾಂಪ್ ಆಪ್ಷನ್ಸ್ ಆನ್ ಮಾಡಿದ್ರೆ ಸೊ ನಿಮ್ಗೇನಂದರೆ ಡೇ ಟೈಮಲ್ಲಿ ನಿಮ್ಗೆ ಆಫ್ ಆಗುತ್ತೆ, ನೈಟ್ ಟೈಮಲ್ಲಿ ಆಟೋಮೆಟಿಕಾಗಿ ನಿಮಗೆ ಹೆಡ್ಲೈಟ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಡಿಜಿಟಲ್ ಕ್ಲಸ್ಟರ್ಗೆ ಬರೋದಾರೆ. ಸೊ ಸ್ಪೀಡು ಮತ್ತು RPM ಇದರದೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಮತ್ತು ಡ್ರೈವರ್ ಇನ್ಫಾರ್ಮೇಷನ್ಸ್ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ನಿಮಗೆ ಯಾವ ರೀತಿ ಗಾಡಿ ಎಷ್ಟು ಹೀಟ್ ಆಗಿದೆ ಅನ್ನೋದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಡ್ರೈವರ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಏನು ಗಾಡಿ ಓಡ್ತಾ ಇದೆ ಮತ್ತು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಯೂಸರ್ ಸೆಟ್ಟಿಂಗ್ಸ್ ಕೂಡ ಬರುತ್ತೆ, ಡ್ರೈವರ್ ಅಸಿಸ್ಟೆನ್ಸ್ದು, ಕ್ಲಸ್ಟರ್ದು. ಸೊ ಕ್ಲಸ್ಟರ್ ನಿಮಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಲೈಟ್ಸ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇಲ್ಯುಮಿನೇಷನ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಟಚ್ ಮಾಡ್ಕೋಬೋದು. ಸೊ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ವಿತ್ ಡೋರ್ಸ್ದು ಅಷ್ಟೇ. ಸೊ ಡೋರ್ಸ್ಗಳಲ್ಲಿ ನಿಮಗೆ ಆಟೋ ಲಾಕು, ಆಟೋ ಅನ್ಲಾಕು, ಸೊ ಸ್ಮಾರ್ಟ್ ಟ್ರಂಕು ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ. ಸೊ ಕನ್ವೀನಿಯನ್ಸು ಮತ್ತು ಯೂನಿಟ್ ಅಂತ ರಿಸೆಟ್ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ಡ್ರೈವರ್ ಅಸಿಸ್ಟೆನ್ಸಲ್ಲಿ ವಾರ್ನಿಂಗ್ ಮೆಥಡ್ಸ್ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅಲ್ಲಿ ನಿಮಗೆ ಹಾಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಡಿಸ್ಪ್ಲೇ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನಿಮಗೆ ಹಾಗೆ ನೋಡಿ ಗೇರ್ ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಪಾರ್ಕಿಂಗ್ ಬೇಕು ಅಂದರೆ ಪಾರ್ಕಿಂಗ್ ಬರುತ್ತೆ. ವಿತ್ ನಿಮಗೆ ನಾರ್ಮಲ್ ಏನನ್ನ ಬೇಕು ಅಂದರೆ ನಾರ್ಮಲಲ್ಲಿ ಗೇರ್ ಶಿಫ್ಟಿಂಗ್ ಯಾವ ರೀತಿ ಆಗ್ತಾ ಇರುತ್ತೆ ಸೊ ಆ ರೀತಿ ಬರುತ್ತೆ. ಹಾಗೆ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. DCT ಆಗಿರೋದ್ರಿಂದ ನೋಡಿ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ಸೊ ಓವರಾಲ್ ನಿಮಗೆ ಸೆಂಟ್ರಲ್ ಕನ್ಸೋಲ್ಗೆ ಬರೋದಾರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ಸಲ್ಲಿ ನಿಮ್ಗೆ ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ವಿತ್ ನಿಮಗೆ ಫೋನ್ ಕನೆಕ್ಟಿವಿಟಿ, ಮೀಡಿಯಾ ಕನೆಕ್ಟಿವಿಟಿ, ಹಾಗೆ ಇವೆಲ್ಲ ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಫೋನು, ವಾಯ್ಸ್ ಮೆಮೊ, ರೇಡಿಯೋದು, ನಾರ್ಮಲ್ ಸೆಟ್ಟಿಂಗ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಹಾಗೆ ರಿವರ್ಸ್ ಕ್ಯಾಮ್ರಾದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ರಿವರ್ಸ್ ಕ್ಯಾಮ್ರಾದು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು ವ್ಯೂನ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡಿ ಇದು ಬ್ಯಾಕ್ ಸೈಡು ಏನಾನ ಟಾಪ್ ವ್ಯೂ ಬೇಕು ಅಂದರೆ, ಸೊ ಇದು ರಿಯರ್ ವ್ಯೂ ಬೇಕು ಅಂದರೆ, ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಕ್ಯಾಮ್ರಾ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ
ಇಲ್ಲಿ ನಿಮ್ಗೆ ಇವಾಗ ಆಂಬಿಯೆಂಟ್ ಲೈಟ್ ಅಷ್ಟೊಂದು ಕಾಣಿಸ್ತಲ್ಲ, ಬಟ್ ಒಂದಷ್ಟು ರೆಡ್ ಟಚ್ ಕೊಟ್ಟಿದ್ದಾರೆ. ಸೊ ಸೆಂಟ್ರ್ AC ಕ್ಲಸ್ಟರ್ದು. ಸೊ ಇದೆಲ್ಲ ಒಂದಷ್ಟು ಏನಾಗುತ್ತೆ ಅಂದರೆ ಇಂಟೀರಿಯರಲ್ಲಿ ತುಂಬ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ AC ಕಂಟ್ರೋಲ್ಸ್ ಬರೋದರೆ, ಸೊ ನೋಡ್ತಾ ಇರ್ಬೋದು AC ಕಂಟ್ರೋಲ್ಸ್ ಬರುತ್ತೆ. ಸೊ ವಿತ್ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಸು, ಹಾಗೆ ನಿಮ್ಮ ಫ್ಯಾನ್ ಸ್ಪೀಡ್ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ನಿಮಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋದು ನಿಮಗೆ ಇಲ್ಲೇ ಬರುತ್ತೆ. ಸೊ ಮತ್ತು ನಿಮ್ಗೆ ಇನ್ನೊಂದೇನೆಂದರೆ ಆಟೋ AC ಕಂಟ್ರೋಲ್ಸ್ ಬರುತ್ತೆ. ಸೊ ಇದೆಲ್ಲ ಒಂದಷ್ಟು ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೆಟಪ್ಸ್ ಕೂಡ ಚೇಂಜ್ ಮಾಡ್ಬೋದು. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನೀವು AC ಕಂಟ್ರೋಲ್ಸ್ ಆಗಿ ಸೆಟಪ್ ಇದು ಮಾಡಿರ್ತೀವಿ. ಬಟ್ ನಿಮ್ಗೆ ಏನಾನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲೊಂದು ಬಟನ್ ಟಚ್ ಮಾಡಿದ್ರೆ ಸಾಕು. ಟ್ರ್ಯಾಕ್ ಸೀಡು ಮತ್ತು ಮೀಡಿಯಾ ಕಂಟ್ರೋಲ್ಸು, ರೇಡಿಯೋ ಸೆಟಪ್ಸು ಇವೆಲ್ಲ ನಿಮಗೆ ಇಲ್ಲೇ ಬರುತ್ತೆ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಅವಾಗ AC ಕಂಟ್ರೋಲ್ಸ್ ಬಿಟ್ಬಿಟ್ಟು ನಿಮಗೆ ಟ್ಯೂನಿಂಗ್ FM ಟ್ಯೂನಿಂಗ್ದು ಮತ್ತು ವಾಲ್ಯೂಮ್ ಬಟನ್ ಆಗಿ ವರ್ಕ್ ಆಗುತ್ತೆ ಇವೆರಡು ಬಟನ್ನು. ಸೊ ಅದೇ ನಿಮ್ಗೆ AC ಕಂಟ್ರೋಲ್ಸ್ ಆಗಬೇಕು ಅಂದರೆ ಸೊ ಅವಾಗ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇದೆಲ್ಲ ಒಂದಷ್ಟು ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು. ವಿತ್ ನಿಮಗೆ ಸೆಂಟ್ರಲ್ ಕನ್ಸೋಲ್ಸಲ್ಲಿ ಬರೋದಾರೆ. ಸೊ ವಿತ್ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಟೈಪ್ A ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ವಿತ್ ನಿಮಗೆ 12 ವೋಲ್ಟ್ ಸಾಕೆಟ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ. ವಿತ್ ನಿಮಗೆ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಮೋಡು, ಹಾಗೆ ಡ್ರೈವ್ ಮೋಡ್ ಕೂಡ ಬರುತ್ತೆ. ಸೊ ನೋಡಿ ಇಲ್ಲಿ ಡ್ರೈವ್ ಮೋಡು, ಈಕೋ ಮೋಡು, ನಾರ್ಮಲ್ಲು ಮತ್ತು ಸ್ಪೋರ್ಟು 3 ಚೇಂಜಸ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಅಷ್ಟೇ ನೋಡಿ. ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಆನ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಕೂಡ ಆಗುತ್ತೆ. ಸೊ ಓವರಾಲ್ ನಿಮಗೆ DCT ಕ್ಲಚ್ ಟ್ರಾನ್ಸ್ಮಿಷನ್ ಬರೋದಾರೆ, ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಎನ್ಹಾನ್ಸ್ ಆಗುತ್ತೆ. ಹಾಗೆ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು ವಿತ್ ಡ್ರೈವಲ್ಲಿ ನಿಮಗೆ ಪ್ಲಸ್ ಆ್ಯಂಡ್ ಮೈನಸ್ಸು ಮ್ಯಾನ್ಯಲ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಡ್ರೈವಲ್ಲಿ ನಿಮಗೆ ಮ್ಯಾನ್ಯಲ್ ಹಾಕಿದ ತಕ್ಷಣ ಈ ಪೆಡಲ್ ಶಿಫ್ಟರ್ ವರ್ಕ್ ಆಗುತ್ತೆ. ಸೊ ಅದೇನಾಗುತ್ತೆ ನಿಮಗೆ ಪೆಡಲ್ ಶಿಫ್ಟರ್ ಆಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳ್ಬೋದು. ಸೊ ಸೀಟ್ಸ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಸೊ ಬ್ಲ್ಯಾಕ್ ಕಲರಲ್ಲಿ ವಿತ್ ನಿಮಗೆ ರೆಡ್ ಟಚ್ ಕೊಟ್ಟಿದ್ದಾರೆ, ರೆಡ್ ಥ್ರೆಡ್ದು. ಇದೆಲ್ಲ ಒಂದಷ್ಟು ಏನಾಗುತ್ತೆ ಅಂದರೆ ಎನ್ಹಾನ್ಸ್ ಮಾಡುತ್ತೆ. ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಆಗಿರೋದ್ರಿಂದ ನಿಮ್ಗೆ ಒಳಗಡೆ ಕೂತ್ಕೊಂಡಾಗ ಒಂದು ಗಾಡಿ ಪ್ರೀಮಿಯಮ್ನೆಸ್ ಫೀಲ್ ಬರುತ್ತೆ. ವಿತ್ ನಿಮಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು 2 ಕಪ್ ಹೋಲ್ಡರ್ ಇಡೋಷ್ಟು ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನಾರ್ಮಲ್ ಆರ್ಮ್ರೆಸ್ಟ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಸಫಿಷಿಯೆಂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಆರಾಮಾಗಿ ಒಂದು ಸಫಿಷಿಯೆಂಟ್ ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಡೋರ್ ಗ್ಲಾಕ್ ಬರೋದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಇಡೋಕ್ಕೆ ಎನಫ್ ಅಂತ ಹೇಳ್ಬೋದು, ಅಷ್ಟು ಆ ರೀತಿ ಸ್ಪೇಸ್ ಬರುತ್ತೆ. ಹಾಗೆ ಇಲ್ಲೊಂದು ನೋಡ್ತಾ ಇರ್ಬೋದು ನಿಮಗೆ ಪ್ಯಾಸೆಂಜರ್ಸು, ರಿಯರ್ ಪ್ಯಾಸೆಂಜರ್ಸ್ದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ವಾರ್ನಿಂಗ್ ಲೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಡನ್ನಾಗಿ ನೋಡಿದ ತಕ್ಷಣ ಅದು ಗೊತ್ತಾಗೋದಿಲ್ಲ. ಸೊ ಆ ರೀತಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ IRVM ಬರೋದಾರೆ, ನಾರ್ಮಲ್ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ IRVM ಬರುತ್ತೆ. ಸೊ ವಿತ್ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಯಾವ ರೀತಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ವಿತ್ ನಿಮಗೆ ಸನ್ರೂಫ್ದು ಅಷ್ಟೇ, ಸನ್ರೂಫ್ದು ಓಪನಿಂಗು ನಿಮ್ಗೆ ಇಲ್ಲೇ ಬರುತ್ತೆ. ಸೊ ನಾರ್ಮಲಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸನ್ರೂಫ್ದು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ತುಂಬ ಯೂಸ್ ಆಗಿ ಪೆನೋರಮಿಕ್ ಸನ್ರೂಫ್ ಥರ ಏನಿಲ್ಲ, ನಾರ್ಮಲ್ ಬರುತ್ತೆ. ಸೊ ಸನ್ವೈಸರ್ ಬರೋದ್ರೆ ಪ್ಯಾಸೆಂಜರ್ ಸೈಡು ನಿಮಗೆ ವ್ಯಾನಿಟಿ ಮಿರರ್ ಬರುತ್ತೆ. ಸೊ ಡ್ರೈವರ್ ಸೈಡ್ ನೋಡೋದ್ರೆ ನಿಮಗೆ ನಾರ್ಮಲ್ ಟಿಕೆಟ್ ಹೋಲ್ಡರ್ಸ್ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ನಾರ್ಮಲಾಗಿ ಇನ್ನೇನು ಬರೋದಿಲ್ಲ ಮಿರರ್ಗಿರೋ. ಸೊ ಇದರಲ್ಲಿ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಮನೆ. ಸೊ ರಿಯರಲ್ಲಿ ನಿಮ್ಗೆ ಡೋರ್ ಹ್ಯಾಂಡ್ಲು ವಿತ್ ಪೇಂಟೆಡ್ ಬರುತ್ತೆ. ಸೊ ಓವರಾಲ್ ನಿಮಗೆ ಇಂಟೀರಿಯರ್ ನೋಡಿದ್ರೆ ಸೇಮ್ ಏನು ಫ್ರಂಟ್ ಡೋರ್ ಕೊಟ್ಟಿದ್ರಲ್ಲ ಬ್ಲ್ಯಾಕ್ ಥೀಮು ಅದೇ ರೀತಿ ಬರುತ್ತೆ. ವಿತ್ ನಿಮ್ಗೆ ಸಾಫ್ಟ್ ಟಚ್ ಕೂಡ ಬರುತ್ತೆ. ಹಾಗೆ ಇದರಲ್ಲೂ ನೋಡ್ತಾ ಇರ್ಬೋದು ರಿಯರಲ್ಲಿ ಕೆಲವೊಂದು ಗಾಡಿಗಳಲ್ಲಿ ಅಷ್ಟೊಂದು ಸ್ಪೇಸ್ ಕೊಡೋದಿಲ್ಲ, ಬಟ್ ನಿಮಗೆ 1 ಲೀಟ್ರ್ ಬಾಟಲ್ ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಫೋನು ಇಲ್ಲ ಏನನ್ನ ಇಟ್ಕೋಬೋದು, ಅದರಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಗ್ರಾಬ್ ಹ್ಯಾಂಡಲಲ್ಲೂ ನಿಮ್ಗೆ ತುಂಬ ಸಾಕಷ್ಟು ಸ್ಪೇಸ್ ಬರುತ್ತೆ. ಸೊ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಸೊ ಸೆಡಾನಲ್ಲಿ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ದೇ ತುಂಬ ಕಂಫರ್ಟ್ ಅಂತ ಹೇಳ್ಬೋದು. ಸೊ ಓವರಾಲ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕಂಫರ್ಟ್ ಬರುತ್ತೆ ಅಂತ. ಸೊ ನಿಮಗೆ ನೀ ರೂಮ್ ಫ್ರಂಟ್ ಏನು ಸೀಟ್ ಇದೆಯಲ್ಲ ನನ್ನ ಹೈಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀ ರೂಮ್ ಅಂತೂ ತುಂಬ ಸಫಿಷಿಯೆಂಟ್ ಆಗಿದೆ, ಥೈ ಸಪೋರ್ಟ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ವಿತ್ ನೀವು ನೋಡ್ತಾ ಇರ್ಬೋದು ಮತ್ತು ನಿಮಗೆ 2 ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಸೆಂಟ್ರಲ್ಲಿ ಆರ್ಮ್ರೆಸ್ಟ್ ಕೂಡ ಸಿಗುತ್ತೆ. ವಿತ್ ನಿಮ್ಗೆ ಏನಂದರೆ ಸೀಟ್ಸ್ ಎಲ್ಲ ನಿಮಗೆ ಬ್ಲ್ಯಾಕ್ ಥೀಮಲ್ಲಿ ಬರುತ್ತೆ. ಸೊ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಬ್ಲ್ಯಾಕ್ ಥೀಮಲ್ಲಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಆರಾಮಾಗಿ ಹೆಡ್ರೆಸ್ಟ್ ಎಲ್ಲ ಆರಾಮಾಗಿ ಇದು ಮಾಡ್ಬೋದು. ಮತ್ತು ಹೈಟು ಅಷ್ಟೇ ನಿಮಗೆ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ವಿತ್ ಗ್ರಾಬ್ ಹ್ಯಾಂಡ್ಲು ಕೂಡ ಸಖತ್ತಾಗಿದೆ. ವಿತ್ ನಿಮಗೆ ಸೆಂಟ್ರಲ್ಲಿ ವಿತ್ LED ಲೈಟ್ ಕೂಡ ಸಿಗುತ್ತೆ. ಹಾಗೆ ರಿಯರ್ ಪ್ಯಾಸೆಂಜರ್ಸ್ಗೆ AC ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದರಲ್ಲಿ ನಿಮ್ಗೆ ಒಂದಷ್ಟು ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಫೋನ್ ಇಡೋಕ್ಕೆ ಸ್ಪೇಸ್ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೂಡ ರಿಯರಲ್ಲಿ ನಿಮಗೆ
2 ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರಲ್ಲಿ ನೀವು ಇಬ್ಬರು ಪ್ಯಾಸೆಂಜರ್ಸ್ಗೂ ಆರಾಮಾಗಿ ಹಾಕೋಬೋದು. ಸೊ ಆ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೆಂಟ್ರಲ್ ಕಪ್ ಹೋಲ್ಡ್ರ್ ಕೂಡ ಸಕ್ಕದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೀಟ್ ಬೆಲ್ಟ್ ಕೂಡ ಆಪ್ಷನ್ಸ್ ಫುಲ್ ಬರುತ್ತೆ. ಸೊ ವೀಕ್ಷಕರೇ, ಓವರಾಲ್ ಹ್ಯುಂಡೈ ವರ್ನ ರಿವ್ಯೂ ಇದಾಗಿತ್ತು. 1.5 ಲೀಟರ್ ಟರ್ಬೋ ವೇರಿಯಂಟ್ ಇದು SX ಆಪ್ಷನ್ SX ವೇರಿಯಂಟ್ದು. ಸೊ ಇದರದ್ದು ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 21,11,000 ಆಗುತ್ತೆ. ಸೊ ಟರ್ಬೋ ವೇರಿಯಂಟು ನಿಮ್ಗೆ ನಾರ್ಮಲ್ ವೇರಿಯಂಟ್ಗೆ ಹೋಗ್ತೀವಿ ಅಂದರೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ಯಾರ್ಯಾರು ಸೆಡನ್ ನೋಡ್ತಾ ಇದ್ದಾರೆ ಒಂದು ಒಳ್ಳೆ ವೇರಿಯಂಟು, ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.